ಕೋರ್ಟ್ ಸದ್ಯಕ್ಕೆ ಆದೇಶವನ್ನ ಕಾಯ್ದಿರಿಸಿರೋದು ಏನಾಗಬಹುದು ಪ್ರಕರಣದಲ್ಲಿ ಕೋರ್ಟ್ ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೀತು ಅದರ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಸ್ಮಿತಾ, ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಈಗ 2021ರಲ್ಲಿ ದಾಖಲಾಗಿದ್ದಂತ ಪ್ರಕರಣ ಇಲ್ಲಿವರೆಗೂ ಕೂಡ ಆಕ್ಟಿವ್ ಇದೆ. ಅಂದ್ರೆ ಈ ಒಂದು ಆರೋಪಿಗಳು ಅದರಲ್ಲೂ ಕೂಡ ಉಗ್ರ ಚಟುವಟಿಕೆ ದೇಶದ ವಿರುದ್ಧ ಸಂಚು ರೂಪಿಸುವಂತ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಈಗಾಗಲೇ ಒಂದಷ್ಟು ಪ್ರಕರಣಗಳಲ್ಲಿ ಟಿ ನಾಸೀರಿನಿಂದಾನೆ ಆತ ಭಾಗಿಯಾಗಿದ್ದ. ಆತನ ಸಂಪರ್ಕಕ್ಕೆ ಈ ಆರೋಪಿಗಳಿದ್ರು ಅನ್ನೋದು ಗೊತ್ತಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖ ಆರೋಪಿ ನಾಗರಾಜನ್ ಇದ್ದಾನೆ. ಈತ ಒಂದಷ್ಟು 16 ಮೊಬೈಲ್ಗಳನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೋಗ್ತಿದ್ದ ಅನ್ನೋಂಥ ವಿಚಾರ ಬೆಳಕಿಗೆ ಬಂದಿದೆ. ಆ ಮೊಬೈಲ್ಗಳು ಏನು, ಯಾಕೆ ಡಿಸ್ಟ್ರಿಬ್ಯೂಟರ್ಗಳನ್ನ ಮಾಡ್ತಿದ್ರು ಅನ್ನೋದನ್ನ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ವಿದೇಶದಿಂದ ಅಂದ್ರೆ 2021ರಲ್ಲಿ ದಾಖಲಾಗಿದ್ದಂತ ಕೇಸಿನ ಪ್ರಮುಖ ಆರೋಪಿ ಜುನೈದ್ ಏನಿದ್ದಾನೆ, ಈತ ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಅನ್ನ ಅವರ ತಾಯಿಯ ಅಕೌಂಟ್ ಮೂಲಕ ಬೇರೆ ಬೇರೆಯವರಿಗೂ ಕೂಡ ಇವರು ಹಣದ ಸಂಪರ್ಕಗಳನ್ನ ಮಾಡ್ತಿದ್ರು, ಹಣದ ವ್ಯವಹಾರವನ್ನ ನಡೆಸ್ತಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇದರ ಜೊತೆಗೆ ಈ 3 ಜನರು ಕೂಡ ಒಂದು ಕಡೆ ಎಎಸ್ಐ, ಇನ್ನೊಂದು ಕಡೆ ಅಂದ್ರೆ ಜುನೈದ್ ಆರೋಪಿಯ ತಾಯಿ ಜೊತೆಗೆ ಈ ನಾಗರಾಜ್, ಈ 3 ಜನರು ಕೂಡ ಒಬ್ರಿಗೊಬ್ರು ಇಂಟರ್ಲಿಂಕ್ ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸತತವಾಗಿ ಭೇಟಿಯಾಗುದು, ಸತತವಾಗಿ ಫೋನ್ ಸಂಪರ್ಕದ ಮೂಲಕ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಇವರ ಆಕ್ಟಿವಿಟೀಸ್ ಗಳನ್ನ ಗಮನಿಸಿದಂತಹ ಎನ್ಐಎ ಅಧಿಕಾರಿಗಳಿಗೆ ಇವರು ಒಂದಷ್ಟು ಫೋನ್ಗಳನ್ನ ಒಂದಷ್ಟು ಬಾಕ್ಸ್ ಗಳ ರೂಪದಲ್ಲಿ, ಔಷಧೀಯ ರೂಪದಲ್ಲಿ ವೈದ್ಯನ ಮೂಲಕ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಗಳನ್ನ ಮಾಡಿಸಲಾಗ್ತಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಆಕ್ಟಿವಿಟೀಸ್ ಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನೋ ಒಂದು ದೊಡ್ಡದಾಗಿ ಇವರು ಸಂಚನ ರೂಪಿಸ್ತಿದ್ದಾರೆ ಅನ್ನುವಂತ ಒಂದಷ್ಟು ಅಂಶಗಳು ಎನ್ಐಎ ಅಧಿಕಾರಿಗಳಿಗೆ ಸಿಗುತ್ತೆ. ಹೀಗಾಗಿ ಆ ಒಂದು ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ಇಮಿಡಿಯೇಟ್ಲಿ ದಾಳಿ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವರಿಂದ ಒಂದಷ್ಟು ಹಣ ಆಗಿರ್ಬೋದು, ಜೊತೆಗೆ ಇವ್ರೇನ್ ಬಾಕ್ಸ್ ಗಳನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ, ಯಾರಿಗೆ ತೆಗೆದುಕೊಂಡು ಹೋಗ್ತಿದ್ರು ಆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸನ ಮಾಡ್ತಿದ್ದಾರೆ. ಇವರ ನೆಕ್ಸ್ಟ್ ಮೂವ್ಮೆಂಟ್ ಏನಾಗಿತ್ತು, ಟಿ ನಾಸೀರ್ನ ಒಂದು ನೆಕ್ಸ್ಟ್ ಟಾರ್ಗೆಟ್ ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಎನ್ಐಎ ಅಧಿಕಾರಿಗಳು 6 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕಂತೇಳಿ ನ್ಯಾಯಾಧೀಶರ ಮುಂದೆ ಎನ್ಐಎ ಪರ ವಕೀಲರಾದಂತಹ ಎಸ್ಪಿ ಪ್ರಸನ್ನ ಕುಮಾರ್ ಅವರು ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ಆದೇಶ ಹೊರಬೀಳಲಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಕೋರ್ಟ್ ಸದ್ಯಕ್ಕೆ ಆದೇಶವನ್ನ ಕಾಯ್ದಿರಿಸಿರೋದು ಏನಾಗಬಹುದು ಪ್ರಕರಣದಲ್ಲಿ ಕೋರ್ಟ್ ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೀತು ಅದರ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಸ್ಮಿತಾ, ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಈಗ 2021ರಲ್ಲಿ ದಾಖಲಾಗಿದ್ದಂತ ಪ್ರಕರಣ ಇಲ್ಲಿವರೆಗೂ ಕೂಡ ಆಕ್ಟಿವ್ ಇದೆ. ಅಂದ್ರೆ ಈ ಒಂದು ಆರೋಪಿಗಳು ಅದರಲ್ಲೂ ಕೂಡ ಉಗ್ರ ಚಟುವಟಿಕೆ ದೇಶದ ವಿರುದ್ಧ ಸಂಚು ರೂಪಿಸುವಂತ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಈಗಾಗಲೇ ಒಂದಷ್ಟು ಪ್ರಕರಣಗಳಲ್ಲಿ ಟಿ ನಾಸೀರಿನಿಂದಾನೆ ಆತ ಭಾಗಿಯಾಗಿದ್ದ. ಆತನ ಸಂಪರ್ಕಕ್ಕೆ ಈ ಆರೋಪಿಗಳಿದ್ರು ಅನ್ನೋದು ಗೊತ್ತಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖ ಆರೋಪಿ ನಾಗರಾಜನ್ ಇದ್ದಾನೆ. ಈತ ಒಂದಷ್ಟು 16 ಮೊಬೈಲ್ಗಳನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೋಗ್ತಿದ್ದ ಅನ್ನೋಂಥ ವಿಚಾರ ಬೆಳಕಿಗೆ ಬಂದಿದೆ. ಆ ಮೊಬೈಲ್ಗಳು ಏನು, ಯಾಕೆ ಡಿಸ್ಟ್ರಿಬ್ಯೂಟರ್ಗಳನ್ನ ಮಾಡ್ತಿದ್ರು ಅನ್ನೋದನ್ನ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ವಿದೇಶದಿಂದ ಅಂದ್ರೆ 2021ರಲ್ಲಿ ದಾಖಲಾಗಿದ್ದಂತ ಕೇಸಿನ ಪ್ರಮುಖ ಆರೋಪಿ ಜುನೈದ್ ಏನಿದ್ದಾನೆ, ಈತ ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಅನ್ನ ಅವರ ತಾಯಿಯ ಅಕೌಂಟ್ ಮೂಲಕ ಬೇರೆ ಬೇರೆಯವರಿಗೂ ಕೂಡ ಇವರು ಹಣದ ಸಂಪರ್ಕಗಳನ್ನ ಮಾಡ್ತಿದ್ರು, ಹಣದ ವ್ಯವಹಾರವನ್ನ ನಡೆಸ್ತಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇದರ ಜೊತೆಗೆ ಈ 3 ಜನರು ಕೂಡ ಒಂದು ಕಡೆ ಎಎಸ್ಐ, ಇನ್ನೊಂದು ಕಡೆ ಅಂದ್ರೆ ಜುನೈದ್ ಆರೋಪಿಯ ತಾಯಿ ಜೊತೆಗೆ ಈ ನಾಗರಾಜ್, ಈ 3 ಜನರು ಕೂಡ ಒಬ್ರಿಗೊಬ್ರು ಇಂಟರ್ಲಿಂಕ್ ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸತತವಾಗಿ ಭೇಟಿಯಾಗುದು, ಸತತವಾಗಿ ಫೋನ್ ಸಂಪರ್ಕದ ಮೂಲಕ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಇವರ ಆಕ್ಟಿವಿಟೀಸ್ ಗಳನ್ನ ಗಮನಿಸಿದಂತಹ ಎನ್ಐಎ ಅಧಿಕಾರಿಗಳಿಗೆ ಇವರು ಒಂದಷ್ಟು ಫೋನ್ಗಳನ್ನ ಒಂದಷ್ಟು ಬಾಕ್ಸ್ ಗಳ ರೂಪದಲ್ಲಿ, ಔಷಧೀಯ ರೂಪದಲ್ಲಿ ವೈದ್ಯನ ಮೂಲಕ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಗಳನ್ನ ಮಾಡಿಸಲಾಗ್ತಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಆಕ್ಟಿವಿಟೀಸ್ ಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನೋ ಒಂದು ದೊಡ್ಡದಾಗಿ ಇವರು ಸಂಚನ ರೂಪಿಸ್ತಿದ್ದಾರೆ ಅನ್ನುವಂತ ಒಂದಷ್ಟು ಅಂಶಗಳು ಎನ್ಐಎ ಅಧಿಕಾರಿಗಳಿಗೆ ಸಿಗುತ್ತೆ. ಹೀಗಾಗಿ ಆ ಒಂದು
ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ಇಮಿಡಿಯೇಟ್ಲಿ ದಾಳಿ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವರಿಂದ ಒಂದಷ್ಟು ಹಣ ಆಗಿರ್ಬೋದು, ಜೊತೆಗೆ ಯುರೇನ್ ಬಾಕ್ಸ್ ಗಳನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ, ಯಾರಿಗೆ ತೆಗೆದುಕೊಂಡು ಹೋಗ್ತಿದ್ರು ಆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸನ ಮಾಡ್ತಿದ್ದಾರೆ. ಇವರ ನೆಕ್ಸ್ಟ್ ಮೂವ್ಮೆಂಟ್ ಏನಾಗಿತ್ತು, ಟಿ ನಾಸೀರ್ನ ಒಂದು ನೆಕ್ಸ್ಟ್ ಟಾರ್ಗೆಟ್ ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಎನ್ಐಎ ಅಧಿಕಾರಿಗಳು 6 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕಂತೇಳಿ ನ್ಯಾಯಾಧೀಶರ ಮುಂದೆ ಎನ್ಐಎ ಪರ ವಕೀಲರಾದಂತ ಎಸ್ಪಿ ಪ್ರಸನ್ನ ಕುಮಾರ್ ಅವರು ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ಆದೇಶ ಹೊರಬೀಳಲಿದೆ. ಸ್ಮಿತಾ. ರೈಟ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಕೋರ್ಟ್ ಸದ್ಯಕ್ಕೆ ಆದೇಶವನ್ನ ಕಾಯ್ದಿರಿಸಿರೋದು ಏನಾಗಬಹುದು ಪ್ರಕರಣದಲ್ಲಿ, ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೀತು ಅದರ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಸ್ಮಿತಾ, ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಈಗ 2021ರಲ್ಲಿ ದಾಖಲಾಗಿದ್ದಂತ ಪ್ರಕರಣ ಇಲ್ಲಿವರೆಗೂ ಕೂಡ ಆಕ್ಟಿವ್ ಇದೆ. ಅಂದ್ರೆ ಈ ಒಂದು ಆರೋಪಿಗಳು ಅದರಲ್ಲೂ ಕೂಡ ಉಗ್ರ ಚಟುವಟಿಕೆ ದೇಶದ ವಿರುದ್ಧ ಸಂಚು ರೂಪಿಸುವಂತ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಈಗಾಗಲೇ ಒಂದಷ್ಟು ಪ್ರಕರಣಗಳಲ್ಲಿ ಟಿ ನಾಸೀರಿನಿಂದಾನೆ ಆತ ಭಾಗಿಯಾಗಿದ್ದ, ಆತನ ಸಂಪರ್ಕಕ್ಕೆ ಈ ಆರೋಪಿಗಳಿದ್ರು ಅನ್ನೋದು ಗೊತ್ತಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖ ಆರೋಪಿ ನಾಗರಾಜನ್ ಇದ್ದಾನೆ. ಈತ ಒಂದಷ್ಟು 16 ಮೊಬೈಲ್ಗಳನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೋಗ್ತಿದ್ದ ಅನ್ನೋಂಥ ವಿಚಾರ ಬೆಳಕಿಗೆ ಬಂದಿದೆ. ಆ ಮೊಬೈಲ್ಗಳು ಏನು, ಯಾಕೆ ಡಿಸ್ಟ್ರಿಬ್ಯೂಟರ್ಗಳನ್ನ ಮಾಡ್ತಿದ್ರು ಅನ್ನುವಂಥದ್ದನ್ನ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ವಿದೇಶದಿಂದ ಅಂದ್ರೆ 2021ರಲ್ಲಿ ದಾಖಲಾಗಿದ್ದಂತ ಕೇಸಿನ ಪ್ರಮುಖ ಆರೋಪಿ ಜುನೈದ್ ಏನಿದ್ದಾನೆ, ಈತ ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಅನ್ನ ಅವರ ತಾಯಿಯ ಅಕೌಂಟ್ ಮೂಲಕ ಬೇರೆ ಬೇರೆಯವರಿಗೂ ಕೂಡ ಇವರು ಹಣದ ಸಂಪರ್ಕಗಳನ್ನ ಮಾಡ್ತಿದ್ರು, ಹಣದ ವ್ಯವಹಾರವನ್ನ ನಡೆಸ್ತಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇದರ ಜೊತೆಗೆ ಈ 3 ಜನರು ಕೂಡ ಒಂದು ಕಡೆ ಎಎಸ್ಐ, ಇನ್ನೊಂದು ಕಡೆ ಅಂದ್ರೆ ಜುನೈದ್ ಆರೋಪಿಯ ತಾಯಿ ಜೊತೆಗೆ ಈ ನಾಗರಾಜ್, ಈ 3 ಜನರು ಕೂಡ ಒಬ್ರಿಗೊಬ್ರು ಇಂಟರ್ಲಿಂಕ್ ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸತತವಾಗಿ ಭೇಟಿಯಾಗುದು, ಸತತವಾಗಿ ಫೋನ್ ಸಂಪರ್ಕದ ಮೂಲಕ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಇವರ ಆಕ್ಟಿವಿಟೀಸ್ ಗಳನ್ನ ಗಮನಿಸಿದಂತಹ ಎನ್ಐಎ ಅಧಿಕಾರಿಗಳಿಗೆ ಇವರು ಒಂದಷ್ಟು ಫೋನ್ಗಳನ್ನ, ಒಂದಷ್ಟು ಬಾಕ್ಸ್ ಗಳ ರೂಪದಲ್ಲಿ, ಔಷಧೀಯ ರೂಪದಲ್ಲಿ ವೈದ್ಯನ ಮೂಲಕ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಗಳನ್ನ ಮಾಡಿಸಲಾಗ್ತಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಆಕ್ಟಿವಿಟೀಸ್ ಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನೋ ಒಂದು ದೊಡ್ಡದಾಗಿ ಇವರು ಸಂಚಲನ ರೂಪಿಸುತ್ತಿದ್ದಾರೆ ಅನ್ನುವಂತ ಒಂದಷ್ಟು ಅಂಶಗಳು ಎನ್ಐಎ ಅಧಿಕಾರಿಗಳಿಗೆ ಸಿಗುತ್ತೆ. ಹೀಗಾಗಿ ಆ ಒಂದು ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ಇಮಿಡಿಯೇಟ್ಲಿ ದಾಳಿ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವರಿಂದ ಒಂದಷ್ಟು ಹಣ ಆಗಿರ್ಬೋದು, ಜೊತೆಗೆ ಯುರೇನ್ ಬಾಕ್ಸ್ ಗಳನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ, ಯಾರಿಗೆ ತೆಗೆದುಕೊಂಡು ಹೋಗ್ತಿದ್ರು ಆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸನ ಮಾಡ್ತಿದ್ದಾರೆ. ಇವರ ನೆಕ್ಸ್ಟ್ ಮೂವ್ಮೆಂಟ್ ಏನಾಗಿತ್ತು, ಟಿ ನಾಸೀರ್ನ ಒಂದು ನೆಕ್ಸ್ಟ್ ಟಾರ್ಗೆಟ್ ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಎನ್ಐಎ ಅಧಿಕಾರಿಗಳು 6 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕಂತೇಳಿ ನ್ಯಾಯಾಧೀಶರ ಮುಂದೆ ಎನ್ಐಎ ಪರ ವಕೀಲರಾದಂತ ಎಸ್ಪಿ ಪ್ರಸನ್ನ ಕುಮಾರ್ ಅವರು ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕೆ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ಆದೇಶ ಹೊರಬೀಳಲಿದೆ. ಸ್ಮಿತಾ. ರೈಟ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.